ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲಕ್ಷ ಕೈ ಸಾಲ ಮಾಡಿಕೊಂಡು ಟವರ್ ಏರಿದ್ದಾನೆ ಈ ಭೂಪ. ಸಾಲದ ಹಣ ವಾಪಸ್ ನೀಡೋದಕ್ಕೆ ಆಗದೆ ವ್ಯಕ್ತಿ ಹುಚ್ಚಾಟವನ್ನ ತೋರಿದ್ದಾನೆ. ಲಕ್ಷ ಕೈ ಸಾಲ ಮಾಡಿಕೊಂಡು ಟವರ್ ಏರಿದ್ದಾನೆ ಈ ಭೂಪ. ಸಾಲದ ಹಣವನ್ನ ರಿಟರ್ನ್ ಕೊಡೋದಕ್ಕೆ ಆಗದೆ ವ್ಯಕ್ತಿ ಹುಚ್ಚಾಟವನ್ನ ತೋರಿದ್ದಾನೆ. ತುಮಕೂರಿನ ಬಿಕೆ ಗ್ರಾಮದ ಗೋಪಾಲ ಸೂಸೈಡ್ಗೆ ಯತ್ನಿಸಿದ್ದಾನೆ. 120 ಅಡಿ ಎತ್ತರದ ಹೈ ಟೆನ್ಷನ್ ವಿದ್ಯುತ್ ಟವರ್ ಏರಿದ್ದಾನೆ ಈ ಆಸಾಮಿ. ವಿಷಯ ತಿಳಿದು ಸ್ಥಳಕ್ಕೆ ತಿರುಮಣಿ ಪೊಲೀಸರು ಬಂದಿದ್ರು. ಕೊನೆಗೂ ಗೋಪಾಲ್ಗೆ ಸಮಾಧಾನ ಮಾಡಿ ಕೆಳಗೆ ಇಳಿಸಿದ್ದಾರೆ ಪೊಲೀಸರು. ಲಕ್ಷ ಸಾಲ ಮಾಡ್ಕೊಂಡಿರ್ತಾನೆ, ಹೀಗಾಗಿ ಅದನ್ನ ತೀರ್ಸೋದಕ್ಕೆ ಆಗದೆ ಟವರ್ ಏರಿದ್ದಾನೆ ಈ ಭೂಪ. ತುಮಕೂರಿನ ಬಿಕೆ ಗ್ರಾಮದ ಗೋಪಾಲ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. 120 ಅಡಿ ಎತ್ತರದ ಹೈ ಟೆನ್ಷನ್ ವಿದ್ಯುತ್ ಟವರ್ ಏರಿದ್ದಾನೆ ಈತ. ತಕ್ಷಣವೇ ಸ್ಥಳಕ್ಕೆ ತಿರುಮಣಿ ಪೊಲೀಸರು ಬಂದ್ರು. ಕೊನೆಗೂ ಹೇಗೋ ಈತನನ್ನ ಸಮಾಧಾನ ಪಡಿಸಿ ಅಲ್ಲಿಂದ ಕೆಳಗೆ ಇಳಿಸಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. 120 ಅಡಿ ಎತ್ತರದ ಹೈ ಟೆನ್ಷನ್ ಎಲೆಕ್ಟ್ರಿಕ್ ಟವರ್ ಇತ್ತು, ಇದನ್ನ ಏರಿದ್ದಾನೆ ಈತ. ತಕ್ಷಣವೇ ಪೊಲೀಸರು ಬರ್ತಾರೆ, ಹೇಗೋ ಸಮಾಧಾನ ಮಾಡಿ ಆತನ ಮನ ಒಲಿಸಿ ಕೆಳಗಡೆ ಇಳಿಸ್ತಾರೆ. ಸುಮಾರು 120 ಅಡಿ ಎತ್ತರದ ಹೈ ಟೆನ್ಷನ್ ವಿದ್ಯುತ್ ಟವರ್ ಏರಿ ಅಧಿಕಾರಿಗಳಿಗೆ ತಲೆ ಬಿಸಿ ತಂದಿದ್ದಾನೆ ಈತ. ಆತನ ಫೋಟೋವನ್ನ ನೋಡ್ತಾ ಇದ್ದೀರಾ ನೀವು ದೃಶ್ಯದಲ್ಲಿ. ಅಂದ್ರೆ ಸಾಲ ಮಾಡ್ಕೊಂಡಿರ್ತಾನೆ, ಸರಿಯಾದ ಸಮಯಕ್ಕೆ ಸಾಲವನ್ನ ತೀರ್ಸೋಕೆ ಆಗೋದಿಲ್ಲ, ಹೀಗಾಗಿ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಈತ ಟವರ್ ಏರ್ತಾನೆ. ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಪಾವಗಡದ ಬಿಕೆ ಹಳ್ಳಿ ಹಾಗೂ ದಳವೇಹಳ್ಳಿ ರಸ್ತೆಯ ನಡುವಿನ ಹೈ ಟೆನ್ಷನ್ ವಿದ್ಯುತ್ ಟವರ್ ಏರಿದ್ದಾನೆ ಗೋಪಾಲ. ಪಾವಗಡ ತಾಲೂಕು ಪಾವಗಡ ತಾಲೂಕು ಪಾವಗಡ ತಾಲೂಕು ನೋಡ್ತಾ ಇದ್ದೀರಾ. ಈತ ಸುಮಾರು 120 ಅಡಿ ಎತ್ತರದ ಹೈ ಟೆನ್ಷನ್ ವಿದ್ಯುತ್ ಟವರ್ ಏರಿ ಅಧಿಕಾರಿಗಳಿಗೆ ತಲೆಬಿಸಿ ತಂದಿದ್ದ. ಪಾವಗಡದ ಬಿಕೆ ಹಳ್ಳಿ ಹಾಗೂ ದಳವೇಹಳ್ಳಿ ರಸ್ತೆಯ ನಡುವಿನ ಹೈ ಟೆನ್ಷನ್ ವಿದ್ಯುತ್ ಟವರ್ ಏರ್ತಾನೆ. ಇದು ಸುಮಾರು 400 ಕಿಲೋ ವೋಲ್ಟ್ ಹೈ ಟೆನ್ಷನ್ ಟವರ್ನ ಏರಿರ್ತಾನೆ. ಹತ್ತಿ ಅದ್ರ ಮೇಲೆ ಕುಳಿತುಕೊಂಡಿರ್ತಾನೆ. ಇನ್ನು ಸಮಾಧಾನಗೊಂಡ ಬಳಿಕ ಅಂದರೆ ಪೊಲೀಸರು ಬಂದು ಹೇಗೋ ಕನ್ವಿನ್ಸ್ ಮಾಡಿ ಸರಿ ಇಳಿತೀನಿ ಅಂತ ಹೊರಡ್ತಾನೆ. ಆದರೆ ಹೇಗೋ ಈತ ಹತ್ಬಿಟ್ಟ, ಆದರೆ ಇಳಿಯೋದೇ ಈತನಿಗೆ ಕಷ್ಟವಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ತಕ್ಷಣವೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿಯನ್ನು ನೀಡ್ತಾರೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಗೋಪಾಲನನ್ನ ಕೆಳಗಿಳಿಸ್ತಾರೆ. ನೀವು ಕೂಡ ಅದನ್ನು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಹಗ್ಗ ಹಾಗೆ ಹಾರ್ನೆಸ್ ಬೆಲ್ಟ್, ಲ್ಯಾಡರ್ ಸೇರಿದಂತೆ ರಕ್ಷಣಾ ಉಪಕರಣಗಳನ್ನು ಬಳಸಿ ಈತನನ್ನು ಸೇವ್ ಮಾಡಿದ್ದಾರೆ. ಕೊನೆಗೂ ಅಂದರೆ ಹೇಗೋ ಹತ್ಬಿಡ್ತಾನೆ ಆವೇಶದಲ್ಲಿ, ಆದರೆ ಈತನಿಗೆ ಕೆಳಗೆ ಇಳಿಯೋದು ಕಷ್ಟ ಆಗುತ್ತೆ. ಹೀಗಾಗಿ ತಕ್ಷಣವೇ ಪೊಲೀಸರು ಅಗ್ನಿಶಾಮಕ ದಳದವರಿಗೆ ಮಾಹಿತಿಯನ್ನು ನೀಡ್ತಾರೆ. ಸಿಬ್ಬಂದಿಗಳು ಸ್ಥಳಕ್ಕೆ ಬರ್ತಾರೆ, ಬಂದು ಈತನನ್ನು ಸುರಕ್ಷಿತವಾಗಿ ಕೆಳಗಡೆ ಇಳಿಸ್ತಾರೆ. ನೀವು ಕೂಡ ನೋಡ್ತಾ ಇದ್ದೀರಾ. ಗೋಪಾಲ ಎನ್ನುವಂಥ ವ್ಯಕ್ತಿ ಈತನೇ ಟವರ್ ಏರಿರ್ತಾನೆ, ಸಾಯ್ತೀನಿ ಅಂತ ಹೆದರಿಸ್ತಾ ಇರ್ತಾನೆ. ಕೊನೆಗೂ ಈತನನ್ನು ಕೆಳಗೆ ಇಳಿಸಲಾಗಿದೆ.